ನನ್ನ ಮತ್ತೊಂದು ಮಿನಿ ವ್ಲಾಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ಕಾರಣಾಂತರದಿಂದ ನಾನು ಊರಿಂದ ಬೆಂಗಳೂರಿಗೆ ಬಂದೆ. ಬರೋಷ್ಟೊತ್ತಿಗಾಗಲೇ ಮಧ್ಯಾಹ್ನ 2:30 ಆಗಿತ್ತು. ಬಂದು ಹೋಟೆಲಿಂದ ಊಟ ಕೂಡ ತೊಗೊಂಬಂದು ಕೊಟ್ಟರು. ಅಪ್ಪು ಊಟ ಕೂಡ ಮಾಡಿಕೊಂಡು, ಅದಾದಮೇಲೆ ಜರ್ನಿ ಕೂಡ ತುಂಬ ಜಾಸ್ತಿ ಆಗಿದ್ದರಿಂದ ಬೆನ್ನು ಕೂಡ ನೋವು ಬಂದಿತ್ತು. ಬಿಸಿ ಬಿಸಿ ಸ್ನಾನ ಕೂಡ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ಸ್ನಾನ ಕೂಡ ಮುಗಿಸ್ಕೊಂಡೆ. ಅದಾದಮೇಲೆ 2 ತಿಂಗಳು ಮನೆ ಬಿಟ್ಟು ಹೋದರೆ ಮನೆ ಹೆಂಗಿರುತ್ತೆ ಅಂತ ಕೂಡ ಗೊತ್ತಿರುತ್ತೆ ಅಲ್ವಾ. ನಾನು 1 ವಾರ ಊರಲ್ಲಿ ಇದ್ಬಿಟ್ಟು ಬರೋಣ ಅಂತ ಹೇಳಿ ತರಕಾರಿ ಎಲ್ಲ ಕೂಡ ತಂದಿಟ್ಟಿದ್ದೆ. ತರಕಾರಿ ಕೂಡ ಎಲ್ಲ ಹಾಳಾಗಿತ್ತು, ವೇಸ್ಟ್ ಆಗಿತ್ತು. ಫ್ರಿಜ್ಜಲ್ಲಿರೋ ಐಟಮ್ಸ್ ಕೂಡ ಎಲ್ಲನೂ ಎತ್ತಿ ಬಿಸಾಕೋ ಕೆಲಸ ಕೂಡ ಇತ್ತು. ಆ ಕೆಲಸ ಕೂಡ ಮುಗಿಸ್ಕೊಂಡೆ. ಅದಾದಮೇಲೆ ಬಾಗಿಲಲ್ಲೆಲ್ಲ ತುಂಬ ಧೂಳಿತ್ತು. 1.5 ತಿಂಗಳು ಬಿಟ್ಟೋಗಿರೋ ಮನೆ ಬಾಗಿಲು ಹೆಂಗಿರುತ್ತೆ ಅಂತ ಗೊತ್ತಿದ್ದೇ ಇರುತ್ತೆ. ಬಾಗಿಲು ಕೂಡ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಏನೆಲ್ಲ ತರಕಾರಿ ಆಗ್ಬೋದು, ತೆಂಗಿನಕಾಯಿ ಆಗ್ಬೋದು, ಫ್ರಿಜ್ಜಲ್ಲಿರೋ ಹಾಳಾಗಿರೋ ಕರಿಬೇವಿನ ಸೊಪ್ಪು ಆಗ್ಬೋದು, ಅದೆಲ್ಲ ಬಿಸಾಕೋ ಕೆಲಸ ಕೂಡ ಇತ್ತು. ಅದು ಕೂಡ ಎತ್ತಿ ಬಿಸಾಕ್ತಾ ಇದ್ದೀನಿ. ಮನೆ ನೋಡಲಿಕ್ಕೆ ಆಗ್ತಾ ಇರಲಿಲ್ಲ. ಸ್ವಲ್ಪ ದೊಡ್ಡ ಮಟ್ಟಿಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೆ. ಅದಾದಮೇಲೆ ಸಾಯಂಕಾಲ ಆಗ್ತಾ ಅಪ್ಪು ಕೂಡ ಹಾಲು ತೊಗೊಂಬಂದ್ಬಿಟ್ಟು ಕಾಫಿ ಕೂಡ ಮಾಡಿಕೊಟ್ರು. ಕಾಫಿ ಕೂಡ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಚಿಕ್ಕಮ್ಮನ ಮನೆಗೆ ಕೂಡ ಹೋದೆ. ಫ್ರೆಂಡ್ಸ್, ಬೆಂಗಳೂರು ಬಿಟ್ಟು ನನಗೆ ಎಷ್ಟೋ ವರ್ಷ ಆಗೋಗ್ಬಿಟ್ಟಿದೇನೋ ಅನ್ನೋ ಥರ ಫೀಲಿಂಗ್ ಕೂಡ ಬರ್ತಾಯಿತ್ತು. ಬಟ್ ಊರಿಗೆ ಅಡ್ಜಸ್ಟ್ ಆಗಿಬಿಟ್ಟು ನನಗೆ ಬೆಂಗಳೂರು ಅಷ್ಟು ಓಕೆ ಅಂತ ಅನ್ನಿಸ್ಲೇ ಇಲ್ಲ. 2 ತಿಂಗಳು ಇದ್ದಿದ್ದಕ್ಕೋ ಅದಕ್ಕೋ ಏನೋ ಗೊತ್ತಿಲ್ಲ. ಅದಾದಮೇಲೆ ಚಿಕ್ಕಮ್ಮನ ಮನೆಗೆ ಕೂಡ ಹೋಗಿದ್ದೆ. ಅವ್ರೂ ಕೂಡ ಮಕ್ಕಳನ್ನ ನೋಡಿಕೊಂಡು ಸ್ವಲ್ಪ ಹೊತ್ತು ಇದ್ಬಿಟ್ಟು ಬರೋಣ ಅಂತ ಅಲ್ಲಿ ಕೂಡ ಸ್ವಲ್ಪ ಹೊತ್ತಿದ್ದು ಮಕ್ಕಳನ್ನ ನೋಡಿಕೊಂಡು, ಚಾರ್ವಿ ಕೂಡ ನೋಡಬೇಕು ಅಂತ ಇದ್ಲು ನಮ್ಮ ವೈಷ್ಣಮ್ಮ. ಅವಳು ಕೂಡ ಚಾರ್ವಿ ನೋಡಿಸ್ಕೊಂಡು ಬರೋಣ ಅಂದ್ಬಿಟ್ಟು. ಅವರು ಟ್ಯೂಷನ್ಗೆ ಹೋದವಳು ಬರೋ ಹೊತ್ತಿಗೆ ಸ್ವಲ್ಪ ಲೇಟೇ ಆಗಿತ್ತು. ಹಾಗಾಗಿ ಅಲ್ಲೇ ಕೂಡ ನೈಟು ಡಿನ್ನರ್ನ ಮುಗಿಸ್ಕೊಂಡು ಊಟಕ್ಕೆ ಕಡಲೆಕಾಳು ಸಾಂಬಾರು ಮತ್ತು ರೈಸು ಮುದ್ದೆ ಮಾಡಿದರು. ಊಟ ಕೂಡ ಮುಗಿಸ್ಕೊಂಡು ಅಲ್ಲಿಂದ ನೈಟ್ ಮನೆಗೆ ಬರೋಷ್ಟೊತ್ತಿಗೆ 10 ಗಂಟೆ ಆಯಿತು. ಇದಾಗಿತ್ತು ನನ್ನ ಮಿನಿ ವ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.